ಕಂಪ್ಲಿ ನಗರದ ಶುಗರ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಇರುವ ಕೆಎಸ್ಎಫ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮೌಲಾನಾ ಆಜಾದ್ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಕೆಎಸ್ಎಫ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1958ರಿಂದಲೂ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಇದ್ದು, ಇಲ್ಲಿ ನೌಕರರು ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಕ್ಷಣದ ಅವಕಾಶ ದೊರಕಿದೆ ಅಂತ ಹೇಳಿದ್ದಾರೆ. ಈವರೆಗೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಂದಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ಓದ್ತಾ ಇದ್ದು, ಅವರಿಗೆ ಹೆಚ್ಚುವರಿ ತರಗತಿ ಕೊಠಡಿಗಳು ಹಾಗೂ ಆಟದ ಮೈದಾನ ಸೇರಿ ಮೂಲಭೂತ ಸೌಲಭ್ಯಗಳ ಅಗತ್ಯವಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶಾಲೆಯ ಆವರಣದಲ್ಲೇ ಮತ್ತೊಂದು ಶಾಲಾ ಕಟ್ಟಡ ನಿರ್ಮಿಸುವುದು ಸೂಕ್ತವಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲ ಅನಾಮಧೇಯ ವ್ಯಕ್ತಿಗಳು ಅನಾವಶ್ಯಕ ಗಲಭೆ ಉಂಟು ಮಾಡುವ ರೀತಿಯಲ್ಲಿ ಪ್ರಚೋದನೆ ಕೊಡಿಸಿದ್ದಾರೆ. ಇಲ್ಲಿ ಮೌಲಾನಾ ಆಜಾದ್ ಶಾಲೆ ಕಟ್ಟಡ ನಿರ್ಮಾಣವಾದರೆ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಗಲಭೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶುಗರ್ ಫ್ಯಾಕ್ಟರಿ ಪ್ರದೇಶದ ಜನ ಜಾತಿ ಮತ ಭೇದ ಮರೆತು ಅನ್ಯೋನ್ಯವಾಗಿ ಬದುಕ್ತಾ ಇದ್ದೇವೆ. ನಮ್ಮ ಸಾಮರಸ್ಯವನ್ನ ಬೇರ್ಪಡಿಸುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ದಾರೆ. ಶಾಲೆಯ ಆವರಣದಲ್ಲೇ ಮೌಲಾನಾ ಆಜಾದ್ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಲು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸ್ಥಳೀಯರ ಅನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಈ ಶಾಲಾ ಆವರಣದಲ್ಲಿ ಮತ್ತೊಂದು ಶಾಲೆ ನಿರ್ಮಿಸುವ ಅಗತ್ಯವಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಮೌಲಾನಾ ಆಜಾದ್ ಶಾಲೆಯ ಕಟ್ಟಡವನ್ನ ಈ ಆವರಣದಿಂದ ತಕ್ಷಣವೇ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಪಾದಯಾತ್ರೆ ಹಾಗೂ ಧರಣಿ ನಡೆಸುವ ಮೂಲಕ ಹೋರಾಟವನ್ನ ತೀವ್ರಗೊಳಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಆರ್ವಿ ಬಸವನಗೌಡ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುದರ್ಶನ್ ರೆಡ್ಡಿ, ಎಸ್ಟಿಎಂಸಿ ಅಧ್ಯಕ್ಷ ರಾಮಲಿಂಗ, ಶಾಲೆಯ ಹಳೆ ವಿದ್ಯಾರ್ಥಿಗಳು ಆದ ಶೇಖರ್, ಮನೋಜ್ ಕುಮಾರ್, ನಾಗರಾಜ್, ಸಾದಿಕ್, ಯರಿಯಪ್ಪ, ಆದಿನಾರಾಯಣ, ಕುಮಾರ್ ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮುಂದೆ ಗಲಾಟೆ ಆಗಬಾರ್ದು, ಕೋಮು ಗಲಾಟೆ ಆಗಬಾರ್ದು. ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಟ್ಟರೆ ನಾವೇನಿದೀವಿ ಈಗೆಲ್ಲ ಸರಿಗದೀವಿ, ಎಲ್ಲ ಒಂದೇ ರೀತಿ ಇರ್ತೀವಿ. ಅವ್ರು ಬಂದ್ಬಿಟ್ರೆ ಅವ್ರದ್ದೇ ಪದ್ಧತಿ ಬೇರೆ, ನಮ್ಮದೇ ಪದ್ಧತಿ ಬೇರೆ. ಅದಕ್ಕೆ ಕಾಂಟ್ರವರ್ಸಿ ಆಗ್ತಾವೆ, ಮುಂದೆ ಜಗಳಗಳಾಗ್ತಾವೆ. ಈಗಲೇ ನಾವು ಅದನ್ನು ಜಾಗ ನಮ್ಗೇನು ಮೊದಲು ಕೊಟ್ಟಾರಲ್ಲ ಆ ಜಾಗದಾಗೆ ನಮಗೆ ಇಂಗ್ಲೀಷ್ ಸ್ಕೂಲ್ ಕೂಡ ಅದಕ್ಕೂ ಕೂಡ ಜಾಗ ಬೇಕಾಗ್ತದೆ. ಅದಕ್ಕೆ ಇನ್ನೂ ಕಡಿಮೆ ಬೀಳ್ತದೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋದು, ಅದನ್ನು ಈಗೇನು ಮಾಡಿರಲ್ಲ ಆರ್ಡ್ರು ಅದನ್ನು ರದ್ದು ಮಾಡಿ ಬೇರೆ ಏನಾದರೂ ಅವ್ರಿಗೆ ಕೊಡ್ರಿ. ಅವರು ನಾವು ಒಂದೇ ಅಂತ ತಿಳ್ಕೊಳ್ರಿ. ಭಾರತೀಯರೆಲ್ಲರೂ ಒಂದೇ. ಹಳೆಯ ಕಾರ್ಖಾನೆಯ ನೌಕರರ ಪರವಾಗಿ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರ ಪರವಾಗಿ, ಎಸ್ಟಿಎಂಸಿ ಮಂಡಳಿಯ ಪರವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋ ವಿಷಯ ಏನಂತಂದರೆ, ಈಗ ತಮ್ಮೆಲ್ಲರಿಗೆ ಗೊತ್ತಿರೋ ವಿಚಾರ, ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಸಕ್ಕರೆ ಕಾರ್ಖಾನೆ ಫ್ಯಾಕ್ಟ್ರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಿರ ಆಲ್ರೆಡಿ ಅಲ್ಲಿ ಲೋವರ್ ಪ್ರೈಮರಿ ಸ್ಕೂಲ್ ಇದೆ, ಹೈಯರ್ ಪ್ರೈಮರಿ ಸ್ಕೂಲ್ ಇದೆ, ಪ್ಲಸ್ ಅಂಗನವಾಡಿ ಶಾಲೆ ಇದೆ. ಆ 3 ಶಾಲೆಗಳು ಒಂದೇ ಕಾಂಪೌಂಡಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಈಗ ಮತ್ತೆ ಇನ್ನೊಂದು ಶಾಲೆ ಮೌಲಾನಾ ಆಜಾದ್ ಶಾಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಸಲು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಯಾವುದೇ ರೀತಿಯ ಸರ್ಕಾರಿ ಜಾಗ ಅಲ್ಲ. ಫಸ್ಟ್ ಪಾಯಿಂಟ್ ಏನಂತಂದರೆ ಸರ್ಕಾರಿ ಜಾಗ ಅಲ್ಲ ಅದು. ಇಷ್ಟು ಮುಂದೆ ಇರ್ತಕ್ಕಂಥ ಹಳೆಯ ನಮ್ಮೆಲ್ಲ ಹಿರಿಯರು ಹಿರಿಯರೆಲ್ಲ ಇರೋ ಟೈಮಲ್ಲಿ ಅವರು ನಮ್ಮ ಮಕ್ಕಳು ಓದಲಿ, ನಮ್ಮ ಮಕ್ಕಳಿಗೆ ಈ ಜಾಗ ಬಿಡಿಸ್ಕೊಡೋಣ ಅಂತೇಳಿ ಆ ಸರ್ಕಾರಿ ಕಾರ್ಖಾನೆ ವತಿಯಿಂದ ಆ ಜಾಗವನ್ನು ಬಿಡಿಸ್ಕೊಟ್ಟು ಆ ಜಾಗವನ್ನು ಮಾಡ್ತಿರ್ತಾರೆ. ಈಗ ಏಕಾಏಕಿ ತಗೊಂಬಂದು ಅದೇ ಜಾಗದಲ್ಲಿ ಈಗ ಆಲ್ರೆಡಿ ಅದಕ್ಕೆ ಪಿ ಎಮ್ ಶ್ರೀ ಯೋಜನೆ ಕಡೆಯಿಂದ 7 ಕೊಠಡಿ ಸ್ಯಾಂಕ್ಷನ್ ಆಗಿದ್ದಾವೆ. ಆ 7 ಕೊಠಡಿ ಸ್ಯಾಂಕ್ಷನ್ ಆಗಿದೆ, ಅವನು ಕಟ್ಟೋದಕ್ಕೆ ಜಾಗ ಇಲ್ಲ ನಮಗೆ. ಅದಾದಮೇಲೆ ಈಗ ಇನ್ನೂ ದುರಂತದ ವಿಚಾರ ಏನಂತಂದರೆ, ಅಲ್ಲಿರ್ತಕ್ಕಂಥ ಶಿಕ್ಷಕಿ ವೃಂದದವರು ಬೇರೆ ಮನೆಗಳಿಗೆ ಟಾಯ್ಲೆಟ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇದಕ್ಕಂದ್ರೆ ಟಾಯ್ಲೆಟ್ಸೇ ಇಲ್ಲ, ಆ ಟಾಯ್ಲೆಟ್ಸ್ ಕಟ್ಟಾಗೆ ಜಾಗ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಈ ಲೆಕ್ಕ ಜಿದ್ದು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬೇರೆ ಇದೇ ಮೌಲಾನಾ ಆಜಾದ್ ಸ್ಕೂಲು ನಮಗೆ ಕಂಪ್ಲಿಗೆ ಬಂದಿರೋದು ನಾವೆಲ್ಲರೂ ಸ್ವಾಗತ ಮಾಡ್ತಕ್ಕಂಥ ವಿಷಯ. ಈ ಶಾಲೆ ಎಲ್ಲಾದರೂ 1 ಎಕರೆ ಬಿಟ್ಟರೆ 2 ಎಕರೆ ಜಾಗದಲ್ಲಿ ಒಂದು ಸೆಂಟ್ರ್ ಆಫ್ ಪ್ಲೇಸ್ ನೋಡ್ಕೊಂಡು ಅದನ್ನು ಕಟ್ಟಿ ನಮ್ಮ ಕಂಪ್ಲಿಗೆ ಮಾದರಿಯಾಗಿ ಮಾಡ್ಬೇಕಂತ ನಮ್ಮೆಲ್ಲ ಅಪೇಕ್ಷೆ ಇದೆ. ಇಲ್ಲಿಗೆ ತೊಗೊಂಬಂದು ಒಂದೇ ಕಾಂಪೌಂಡಲ್ಲಿ ಈಗ ಆಲ್ರೆಡಿ 3 ಶಾಲೆಗಳಿದ್ದಾವೆ. ಅದರಲ್ಲಿ ಆ 3 ಶಾಲೆಗಳಲ್ಲಿ ಮತ್ತೆ ಕಾಂಟ್ರವರ್ಸಿ ಸೃಷ್ಟಿ ಮಾಡಿ ಪ್ರೇಯರ್ ಮಾಡಬೇಕಾ? ಅದು ಬೇರೆ ಸ್ಕೂಲ್, ಒಂದು ಏಡೆಡ್ ಸ್ಕೂಲ್, ಒಂದು ಗೌರ್ಮೆಂಟ್ ಸ್ಕೂಲ್, ಒಂದು ಅಂಗನವಾಡಿ ಸ್ಕೂಲ್, ಈಗ ಮತ್ತೆ ಇನ್ನೊಂದು ಮೌಲಾನಾ ಆಜಾದ್ ಸ್ಕೂಲ್. ಇವೆಲ್ಲ ಪ್ರೇಯರ್ ಎಲ್ಲಿ ಮಾಡ್ತಾರೆ?
ಮಕ್ಕಳಿಗೆ ಪ್ರೇರಣೆ ಮಾಡ್ತಾರೆ. ಈಗ BO ಆಫೀಸರ್ಗಳು ಇವರೆಲ್ಲ ಏನು ಮಾಡ್ತಾರೆ, ಪ್ರತಿಯೊಂದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಒಂದು ಸ್ಕೂಲ್ ಮಾಡ್ಬೇಕಂತಂದ್ರೆಗಿನ ಇಷ್ಟು ಜಾಗ ಇರಬೇಕು, ಇಷ್ಟು ಜಾಗ ಇಷ್ಟು ವಿಸ್ತೀರ್ಣದಲ್ಲಿ ಇರ್ಬೇಕಂತೇಳಿ ಮಾತಾಡ್ತಾರಲ್ಲ. ಯಾಕೆ ಈಗ ಗೌರ್ಮೆಂಟ್ ವಿಚಾರ ಬಂದ ತಕ್ಷಣ ಯಾಕೆ ಇರಂಗಿಲ್ಲ ಅವರಿಗೆಲ್ಲ ರೂಲ್ಸನ್ನು ಯಾಕೆ ಪಾಲನೆ ಮಾಡೋಂಗಿಲ್ಲ? SDMC ಅಧ್ಯಕ್ಷರು ಯಾವುದೇ ಶಾಲೆಯಲ್ಲಾಗಿರಲಿ, ಒಂದು ಆಲ್ರೆಡಿ ಶಾಲೆ ನಿರ್ವಹಿಸ್ತಿರ್ಬೇಕಾದ್ರೆ ಅವ್ರನ್ನ ಪರ್ಮಿಷನ್ ವಿತ್ SDMC ಪರ್ಮಿಷನ್ ಇಲ್ಲಾರ್ದ ಯಾವುದೇ ರೀತಿಯ ಡಿಸಿಷನ್ಸ್ ಮಾಡಬಾರ್ದು. SDMC ಅವರು 5 ರಿಂದ 6 ಸಲ ಅವರು ಡಿಸಿಷನ್ ಉಲ್ಟಾ ಆಗಿ ಮಾಡಿ ಕಳಿಸಿದ್ದಾರೆ. ನಮಗೆ ಇದೇ ಶಾಲೆ ಇರಲಿ, ನಮಗೆ ಇಲ್ಲಿ ಯಾವುದೇ ಪರವಾದ ಬೇರೆ ಶಾಲೆ ಬೇಡ ಅಂತೇಳಿ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಆ ರೆಸಲ್ಯೂಷನ್ ಮಾಡಿರೋದು ಕೂಡ ಗಾಲಿಗೆ ತೂರಿದ್ದಾರೆ. ಪ್ರತಿಯೊಂದು ವಿಚಾರಗಳಲ್ಲಿ ವೈಲೇಷನ್ಸ್. ಅದು ಸರ್ಕಾರಿ ಜಾಗನ ತಗೊಂಡೋದಕ್ಕೆ ಫಸ್ಟಲ್ಲಿ ಕಾಮಗಾರಿ ಶುರು ಮಾಡಿದಾರಲ್ಲ, ಸರ್ಕಾರಿ ಜಾಗನ ಸರ್ವೆ ನಂಬರ್ ಏನಾದ್ರದ್ದು ಸರ್ವೆ ನಂಬರ್ ಈಗ ಅವ್ರ ಹತ್ರ ದಾಖಲೆ ಇದೆನಾ? ಫಸ್ಟ್ ನಾನು ಕೇಳ್ತಾ ಇದ್ದೀನಿ. ಅವ್ರ ಹತ್ರ ಫಸ್ಟ್ ಆಫ್ ಆಲ್ ಎಸ್ಟಿಮೇಷನ್ ಕಾಪಿ ಇದೆಲ್ಲ, ಎಸ್ಟಿಮೇಷನ್ಸ್ ಕಾಪಿ ಎಲ್ಲ ತೋರಿಸ್ತಾರಲ್ಲ, ಅದರಲ್ಲಿ ಫಸ್ಟ್ ಏನು ತೋರಿಸ್ಬೇಕು? ಇಂಥ ಸರ್ವೆ ನಂಬರ್ದಲ್ಲಿ ಇಂಥ ಜಾಗದಲ್ಲಿ ಕಟ್ತಾ ಇದೀವಿ ಅಂತ ತೋರಿಸ್ಬೇಕು. ಇಲ್ಲ, ಫ್ಯಾಕ್ಟ್ರಿ ಶಾಲೆ ಹತ್ರ ಅಂತೇಳಿ ಐತೆ ಅದರಲ್ಲಿ. ಇನ್ನೊಂದು ಏನಂತೈತೆ, ಶಾಸಕರ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗಲಿಂದ ನಾವು ಪರ್ಮಿಷನ್ ಕೊಟ್ಟಿವಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಾದರೂ ರೂಲ್ಸಲ್ಲಿ ಶಾಸಕರಿಂದ BO ಶಾಸಕರ ಕಡೆಯಿಂದ ಅದೇ ಪತ್ರವನ್ನು ಲಗತ್ತಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಫೋನ್ ಮುಖಾಂತರ ಮಾಡಿದಾಗ ಎಲ್ಲಾದರೂ ಪರ್ಮಿಷನ್ಸ್ ಕೊಡೋಕ್ಕೆ ಅವಕಾಶ ಐತಾ? ಯಾರಾದರೂ ಅವಕಾಶ ಐತಾ? ನಾವೆಲ್ಲ ಸಾರ್ವಜನಿಕರು ಯಾವುದಾದ್ರು ಒಂದು ರೂಲ್ಸ್ ವೈಲೇಷನ್ ಮಾಡಿದ್ರಾಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲೆಲ್ಲಿ ಲಾಠಿ ಬೀಡಿಸಿ ನಮ್ಮನ್ನು ಓಡಿಸ್ಬೇಕಂತ ನೋಡ್ತಿರ್ತಾರೆ. ಸರ್ಕಾರಿ ಅಧಿಕಾರಿಗಳು ಇಷ್ಟಕ್ಕೊಂದು ವೈಲೇಷನ್ಸ್ ಮಾಡ್ಬೋದಾ? ನಿನ್ನೆ ಅಧಿಕಾರಿ ಬಂದಿದ್ರಲ್ಲ, ಡಿಸ್ಟ್ರಿಕ್ಟ್ ನಿನ್ನೆ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ? ಸರ್ ನಮ್ಮ ಹತ್ರ ಈ ದಾಖಲೆ ಇದಾವೆ ಸರ್. ಆ ದಾಖಲೆಗಳು ಏನಿಲ್ಲ ಸರ್, ಅದರಲ್ಲಿ ಏನೈತಿ, ಬ್ಯಾಕ್ಗ್ರೌಂಡ್ ಏನಿಲ್ಲ. ನಾವು ಇಂಥ ಫ್ಯಾಕ್ಟ್ರಿ ಜಾಗದಲ್ಲಿ, ಫ್ಯಾಕ್ಟ್ರಿ ಪ್ರಾಥಮಿಕ ಶಾಲೆ ಹತ್ರ ನಾವಿಲ್ಲಿ ಕಟ್ಟೋದಕ್ಕೆ ಅವಕಾಶ ಐತೆ ಅಂತೇಳಿ ಲೆಟರ್ ಕೊಟ್ಟಾರ BO ಅವ್ರು ಅಂತ ಹೇಳ್ತೆ. ಅಲ್ಲ ಸರ್, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡಿ ಸರ್, ಸರ್ವೆ ನಂಬರ್ ಏನು ಏನೆಲ್ಲ ಡೀಟೇಲ್ಸ್ ಕೊಡ್ರಿ ಅಂತಂದ್ರೆ ಯಾರೂ ಡೀಟೇಲ್ಸ್ ಕೊಟ್ಟಿಲ್ಲ ನಮಗೆ. ಆ ಡೀಟೇಲ್ಸ್ ಕೊಟ್ಟಿಲ್ಲ. ಅದಕ್ಕೆ ನಿನ್ನೆ ZP CO ಅವ್ರ ಹತ್ರ ಹೋಗಿದ್ವಿ. ZP CO ಅವ್ರ ಹತ್ರ ಹೋಗಿ ಮೊರೆ ಇಟ್ಕೊಂಡಿವಿ. ಸರ್, ಇಂಥ ಪರಿಸ್ಥಿತಿ ಆಗೈತೆ, ಜನರಿಗೆಲ್ಲ ತೊಂದರೆ ಆಗ್ತದೆ, ಆ ಸ್ಕೂಲ್ ಬೇರೆ ಎಲ್ಲನ ಸ್ಥಳಾಂತರಗೊಳಿಸಿ ಒಳ್ಳೆ ಸ್ಕೂಲೇ ಕಟ್ಟಿರಿ, ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಇಲ್ಲಿ ತಗೊಂಬಂದು ಒಂದೇ ಕಾಂಪೌಂಡ್ನಲ್ಲಿ ಅಷ್ಟು ಜನ ಇಲ್ಲೇ ಸೇರಿಸಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ನಾಳೆ ಏನಾದರೂ ಸೂಕ್ಷ್ಮತೆ ಗಮನಿಸ್ಬೇಕು. ನಾವೆಲ್ಲರೂ ಈಗ ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ. ಇವತ್ತೆಲ್ಲ ಇಲ್ಲೆಲ್ಲ ಜನಾಂಗದವ್ರು ಬಂದಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ. ಎಲ್ಲ ಹಿರಿಯರು ಬಂದು ಏನು ಹೇಳ್ತಾರೆ, ಒಂದೇ ಒಂದು, ಅಲ್ಲಿ ಬೇಡಪ್ಪ, ಈ ಗದ್ದಲ ಮಾಡೋದು ಬೇಡ, ನಾವೆಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ. ಈಗ ಅದಕ್ಕೆ ಹೇಳ್ತಾರೆ, ಯಾವುದು ನಮ್ಮ ದರ್ಗಾ ಹತ್ರ 5 ಎಕರೆ ಜಾಗ ಇದೆ, ಅಲ್ಲಿ ಕಟ್ಟ್ರಿ ಅಂತೇಳಿ ಕೆಲವೊಬ್ರು ಹಿರಿಯರು ಹೇಳ್ತಿದ್ದಾರೆ. ಅದಾದಮೇಲೆ ಅಲ್ಲಲ್ಲಿ ಮಟ್ಟಿ ಇದೆ, ಮಟ್ಟಿ ಹತ್ರನೂ ಜಾಗ ಇದೆ, ವಿಧಾನಸೌಧ ಹತ್ರ ಜಾಗ ಇದೆ. ಯಾಕೆ ಈ ಮಕ್ಕಳಿಗೆ ಇಲ್ಲೇ ಕಟ್ಟಿ ಇಲ್ಲೇ ಯಾಕೆ ತೊಂದರೆ ಕೊಡ್ಬೇಕು? ನಾವು ಅದೇ ಸ್ಕೂಲಲ್ಲಿ ಓದಿ ಬೆಳೆದಿದ್ದೀವಿ, ಆದ್ರೆ ನಮಗೆ ಇದುವರೆಗೆ ಯಾವತ್ತೂ ಕಾಂಟ್ರಾಕ್ಟ್ ಬಂದಿಲ್ಲ, ಕ್ಯಾಸ್ಟ್ ಬಗ್ಗೆ ಬಂದಿಲ್ಲ, ಯಾವುದು ಬಂದಿಲ್ಲ ಇದುವರೆಗೆ. ಇವಾಗ ಹೊಸದಾಗಿ ಮೌಲಾನ ಸ್ಕೂಲ್ ಮಾಡೋದು ನಮಗೆ ಅಭ್ಯಂತರ ಇಲ್ಲ, ಅಲ್ಲಿ ಪ್ಲೇಸ್ ಇಲ್ಲ ನಮಗೆ ಮಕ್ಕಳಿಗೆ ಆಡ್ಕೊಳಕ. ಇವಾಗ ಮಕ್ಕಳಿಗೆ ಎಷ್ಟು ಮುಖ್ಯ ಅಂದ್ರೆ ಆ ಪಾಠದಲ್ಲಿ ಆಟನೂ ಮುಖ್ಯ ಐತೆ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಖೋ ಖೋ ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಕಬಡ್ಡಿ ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ವಾಲಿಬಾಲ್ ಎಲ್ಲ ಬೇಕಂದ್ರೆ ಇವಾಗ ಗ್ರೌಂಡ್ ಬೇಕೇ ಬೇಕು ಮಕ್ಕಳಿಗೆ. ಇವಾಗ ಅದೇ ಗ್ರೌಂಡ್ ಇಲ್ಲ ಅಂದ್ರೆ ಮೇನು ಅಲ್ಲಿ ಲೇಡೀಸ್ಗೆ ಬಾತ್ರೂಮ್ಗಳಿಲ್ಲ, ಅಲ್ಲಿ ಟೀಚರ್ಸ್ಗೆ. ಅದು ಸ್ವಚ್ಛಾಲಯ ಕಟ್ಟ ಬದಲು ಇವಾಗ ಯಾವ್ದೋ ಒಂದು ಸ್ಕೂಲ್ ಕಟ್ಟಿದ್ರೆ ನಾವ್ ಹೆಂಗ್ ಒಪ್ಕೊಂತೀವಿ? ವಸತಿ ಸ್ಕೂಲ್ ಕಟ್ಟಬೇಕಾದ್ರೆ ಪ್ಲೇಸ್ ಭಾಳ ಬೇಕು. ಒಂದು 5 ಎಕರೆ 2 ಎಕರೆಯಲ್ಲಿ ಎಲ್ಲಿದೆ ಗೌರ್ಮೆಂಟ್ ಜಾಗ ಅಲ್ಲಿ ಕಟ್ಕೊಳ್ಳಿ, ನಾವು ಬೇಡನಲ್ಲ. ನಮ್ಗೇನೋ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಯಾವತ್ತೂ ಮಾಡಿಲ್ಲ. ನಾವು ಶುಗರ್ ಫ್ಯಾಕ್ಟ್ರಿಯಲ್ಲಿ ಹುಟ್ಟಿದವರು, ಬೇರೆ ಹೈ ಕ್ಯಾಸ್ಟ್ ಇಲ್ಲಿ ಯಾವ ಕ್ಯಾಸ್ಟ್ ಇಲ್ಲಿ ಅಣ್ಣ ತಮ್ಮರಾಗಿ ಬೆಳೆದಿವಿ. ಇವಾಗ ಬಂದಿದ್ದಾರೆ, ಇವ್ರನ್ನ ನಾವು ದೊಡ್ಡಪ್ಪ ಅಂತಾನೆ ಕರಿತೀವಿ, ನಾವು ಮುಸ್ಲಿಮ್ಸ್ ಆದ್ರೂ ಆ ಥರ ಇದೀವಿ. ಇವಾಗ ಹೊಸದಾಗಿ ಬಂದು ನಾವು ಈ ಸ್ಕೂಲ್ ಕಟ್ಟಿ ನಮ್ಮಲ್ಲೇ ಒಡಕು ತಂದ್ರೆ ನಾವು ಕೇಳಲ್ಲ. ನಾವು ಎಲ್ಲಿಗಾದ್ರೂ ನಿಂತಿರ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಉಪವಾಸನೂ ಮಾಡಕ್ಕೆ ರೆಡಿ ಇದೀವಿ ನಾವೆಲ್ಲ. ನಾನು ಬಂದಿದ್ದೀನಿ, ನನಗೆ ಗೊತ್ತಿಲ್ಲ, ಇವತ್ತು ನಾನು ಬಂದಿದ್ದೀನಿ, ನನ್ನ ಮಗಳ ಎಕ್ಸಾಮ್ ಇದಾವೆ ಬಂದಿದ್ದೀನಿ. ನಾಳೆ ನಮ್ಮ ಫ್ರೆಂಡ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ನಮ್ಮ ಹಿರಿಯರು ಬರ್ತಾರೆ, ನಮ್ಮ ಅಕ್ಕ ಅವರು ಎಲ್ಲರೂ ಬರ್ತಾರೆ. ನಾಳೆ ಎಲ್ಲರೂ ಬಂದು ಇಲ್ಲಿ ಉತ್ತರ ಕೊಡ್ತಾರ. ನಮಗೆ ನ್ಯಾಯ ಕೊಳ್ಳೇಬೇಕು, ಗೌರ್ಮೆಂಟ್ ಅವ್ರು ನ್ಯಾಯ ಕೊಳ್ಳೇಬೇಕು. ನಮಗೆ ಕೊಳ್ಳಿದ್ರೆ ನಾವು ಎಲ್ಲಿಗಾದ್ರೂ ಪಾದಯಾತ್ರೆನೂ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ. ನಾವು ಎಲ್ಲರೂ ತಾಯಿ ಮಕ್ಕಳು ಇದ್ದಂಗೆ ಇದ್ದೀವಿ. ಇನ್ನೊಬ್ರು ಬಂದು ಎಲ್ಲ ಬಂದು ತಗೊಂಡು ದಾಟ ತಗೊಂಡು ಮಕ್ಕಳಿಗೆ ಆಡೋ ಮಕ್ಕಳು ನಮ್ಮದೇ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮತ್ತೆ ಶಾಲೆ ಸ್ಕೂಲ್ ಅಂತ ಆಲ್ರೆಡಿ ಐತೆ. ಮತ್ತೆ ಈ ಸ್ಕೂಲಲ್ಲಿ ಕಟ್ಟಬಾರ್ದು ಅಂತ ನಮ್ಮ ಉದ್ದೇಶ. ಎಲ್ಲ ಶಾಲೆಗಳಲ್ಲಿ ನಾವು ಸಾಯ್ಬೋದು. ನಾವು ಕುಲ ಮೇಲೆ ನಿಂತರೆ ಇಲ್ಲ, ಓದಬೇಕು ಇರಬೇಕು ಅನ್ನೋದೇನಿಲ್ಲ. ಮಕ್ಕಳಿಗೆ ಆಡೋಕ್ಕೆ ಸ್ಕೂಲಾಗ
ಅದೇ ಜಾಗ ಉಳಿಸ್ಕೊಡ್ಬೇಕು. ಚಿಕ್ಕದೈತಿ ಜಾಗ ಬ್ಯಾಡ ಅಂತ ಇದ್ದೀರಾ? ಶಾಲೆಯ ಮಕ್ಕಳ ಪೋಷಕರು ಎಲ್ಲರೂ ಭಾಳ ಆ ಶಾಲೆ ಗ್ರೌಂಡ್ನಲ್ಲಿ ಮೌಲಾನಾ ಆಜಾದಿ ಶಾಲೆ ಕಟ್ಟಲು ಭಾಳ ವ್ಯಕ್ತಪಡಿಸ್ತಿದ್ದಾರೆ, ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ನಾವು ಸಹಕಾರ ಮಾಡ್ತೀವಿ. ಶಾಲೆ ಕಟ್ಟ ವಿರೋಧ ಅಲ್ರಿ, ಈಗ ನಿಮ್ಮ ಪರ್ಮಿಷನ್ ಕೊಟ್ಟಿದ್ರೆ SDMC ಅಧ್ಯಕ್ಷರಲ್ಲ ನೀವು, BO ಆಗಲಿ ನೀವು ಜಾಗ ಪರ್ಮಿಷನ್ ಕೊಡ್ರ? ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ಥರ ನಡವಳಿ ಮಾಡಿಲ್ಲ, ನಮ್ಮ ಜೊತೆ ಯಾವ ವಿಷಯನೂ ತಿಳಿಸಿಲ್ಲ, ಚರ್ಚೆ ಆಗಿಲ್ಲ ನಿಮ್ಮ ಕಡೆ? ಆಗಿಲ್ಲ, ನಮ್ಗೆ ಏನು ತಿಳಿಸಿಲ್ಲ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ. ಯಾವುದೇ ಥರ ಅವರು ಮತ್ತೆ ಇಲ್ಲಿ ರೆಸ್ಪಾನ್ಸ್ ನಮಗೆ ಕೊಟ್ಟಿಲ್ಲ.